Hello everyone, welcome to Sanmargaha classes. Let us see question number 14 of chapter Microorganisms, Friends and Foe. Okay, which bacterium converts milk into curds? ಮನೆಯಲ್ಲಿ ರಾತ್ರಿ ಅಮ್ಮ ಹಾಲಿಗೆ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆಯನ್ನ ಸೇರಿಸೋದನ್ನ ನೋಡಿರ್ಬೋದು. ಬೆಳಿಗ್ಗೆ ಎದ್ಕೊಂಡು ನೋಡೋವರೆಗೆ ಮ್ಯಾಜಿಕ್ ಆಗಿರುತ್ತೆ ಅಲ್ವಾ? ಹಾಲಿರೋದು ಏನಾಗಿರುತ್ತೆ? ಮೊಸರಾಗಿರುತ್ತೆ. ಹಾಗಿದ್ರೆ ಈ ಮ್ಯಾಜಿಕ್ ಆಗ್ಲಿಕ್ಕೆ ರೀಸನ್ ಯಾರಿದ್ದಾರೆ ಇಲ್ಲಿ? ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾದ ಹೆಸರೇನು? ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಈ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಏನಿದೆ, ದಿಸ್ ಬ್ಯಾಕ್ಟೀರಿಯಾ ಕನ್ವರ್ಟ್ಸ್ ಮಿಲ್ಕ್ ಇಂಟು ಕರ್ಡ್ಸ್. ಇದು ಮಿಲ್ಕ್ ಅನ್ನ ಕರ್ಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಹಿಯರ್ ಇಲ್ಲಿ ದಿಸ್ ಕರ್ಡ್ ಕಂಟೈನ್ಸ್ ಸೆವೆರಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಇಟ್ ಮಲ್ಟಿಪಲ್ಸ್ ಇನ್ ಮಿಲ್ಕ್ ಅಂಡ್ ಕನ್ವರ್ಟ್ ಇಟ್ ಟು ಕರ್ಡ್. ನಾವು ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆಯನ್ನ ತಗೊಂಡು ಜಾಸ್ತಿ ಹಾಲಿಗೆ ಹಾಕಿದ್ರು ಸಾಕಾಗಿರುತ್ತೆ, ಯಾಕಂದ್ರೆ ಅದು ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇರೋದು ಮಲ್ಟಿಪಲ್ ಆಗಿ ಬಹಳಷ್ಟು ಆಗಿ ಏನಾಗುತ್ತೆ, ಮಿಲ್ಕ್ ಇರೋದನ್ನ ಕರ್ಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಗ್ರೂಪಿಗೆ ಸೇರುತ್ತೆ, ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಓಕೆ, ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಏನ್ ಬೇಡ. ಈ ಕ್ವಶನ್ಗೆ ಏನ್ ಹೇಳಿದ್ದಾರೆ, ವಿಚ್ ಬ್ಯಾಕ್ಟೀರಿಯಂ ಕನ್ವರ್ಟ್ಸ್ ಮಿಲ್ಕ್ ಟು ಕರ್ಡ್ಸ್ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿರ್ಲಿ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು. ನೀವು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅಂತ ಬರೆದ್ರೆ ಸಾಕು. ಥ್ಯಾಂಕ್ ಯು.